ಇದು ಮೋದಿ ಕಾಲದ ಯುಎಪಿಎ ಕಾನೂನು. ಭಯೋತ್ಪಾದಕರು ಅಂತ ಜರೆದ ಪೊಲೀಸರು ನಿರ್ದೋಷಿಗಳು ಅಂತ ಹೇಳಿದ ನ್ಯಾಯಾಲಯ. ಭಯೋತ್ಪಾದನಾ ಪ್ರಕರಣ ಇಬ್ಬರು ಖುಲಾಸೆ. ದೆಹಲಿ ಪೊಲೀಸರಿಗೆ ಕೋರ್ಟ್ ಸಿಕ್ಕಾಪಟ್ಟನೆ ಕ್ಲಾಸ್ ತೆಗೆದುಕೊಂಡಿದೆ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನಾ. ಮೋದಿ ಸರ್ಕಾರದ ದ್ವೇಷ ರಾಜಕಾರಣ, ಹಿಂದುತ್ವ ದಬ್ಬಾಳಿಕೆ, ಮುಸ್ಲಿಂ ದ್ವೇಷ ಈ ದೇಶದ ಮುಂದೆ ಮತ್ತೊಮ್ಮೆ ಬಟಾಬಯಲಾಗಿದೆ. ದೇಶದ್ರೋಹ ಪ್ರಕರಣದ ಅಡಿಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಅಧೀನದಲ್ಲಿರೋ ದೆಹಲಿ ಪೊಲೀಸರು ಬಂಧನ ಮಾಡಿದ್ದ ಇಬ್ಬರು ಯುವಕರನ್ನ ದೆಹಲಿ ನ್ಯಾಯಾಲಯ ಖುಲಾಸೆಗೊಳಿಸಿದೆ. ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧದ ಆರೋಪ ಸಾಬೀತು ಮಾಡೋದಕ್ಕೆ ಯಾವುದೇ ಪುರಾವೆಯನ್ನ ಒದಗಿಸದ ದೆಹಲಿ ಪೊಲೀಸರಿಗೆ ಕೋರ್ಟ್ ಛೀಮಾರಿಯನ್ನ ಹಾಕಿದೆ. ಹೌದು, 2018ರಲ್ಲಿ ದೆಹಲಿಯ ಜಾಮಾ ಮಸೀದಿ ಪ್ರದೇಶದಲ್ಲಿ ನಡೆದ ಪ್ರಕರಣ ಈಗ 8 ವರ್ಷಗಳ ಬಳಿಕ ಮತ್ತೊಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆಗ ದೆಹಲಿ ಪೊಲೀಸರು ಇಬ್ಬರು ಯುವಕರನ್ನ ಯುಎಪಿಎ ಅಡಿಯಲ್ಲಿ ಬಂಧಿಸಿ ಅವರು ಐಎಸ್ಐಎಸ್ ಸಂಪರ್ಕವನ್ನ ಹೊಂದಿದ್ದಾರೆ ಎಂಬ ಗಂಭೀರ ಆರೋಪವನ್ನ ಹೊರಿಸಿದ್ರು. ದೇಶದ ಭದ್ರತೆಗೆ ಸಂಬಂಧಿಸಿದ ಪ್ರಕರಣ ಆಗಿರೋದ್ರಿಂದ ಈ ಬಂಧನವನ್ನ ಅತಿ ಗಂಭೀರವಾಗಿಯೂ ಕೂಡ ಪರಿಗಣಿಸಲಾಗಿತ್ತು. ಆದರೆ ಇದೀಗ ಪಟಿಯಾಲ ಹೌಸ್ ನ್ಯಾಯಾಲಯ ಈ ಇಬ್ಬರನ್ನ ಸಂಪೂರ್ಣ ನಿರ್ದೋಷಿಗಳು ಅಂತ ಘೋಷಿಸಿ ಬಿಡುಗಡೆ ಮಾಡಿದೆ. ಬಿಜೆಪಿ ಸರ್ಕಾರದ ಕೋಮು ದ್ವೇಷ ಮತ್ತು ದೆಹಲಿ ಪೊಲೀಸರು ದಾಖಲಿಸಿದ ಆಧಾರರಹಿತ ಪ್ರಕರಣದಿಂದಾಗಿ 8 ವರ್ಷ ಸೆರೆವಾಸ ಅನುಭವಿಸಿದ ಜಮ್ಶಿದ್ ಜಹೂರ್ ಪಾಲ್ ಮತ್ತು ಪರ್ವೈಜ್ ರಶೀದ್ ಲೋನ್ ಈಗ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಜಮ್ಶಿದ್ ಮತ್ತು ರಶೀದ್ ಈ ಇಬ್ಬರು ಐಎಸ್ಐಎಸ್ ಭಯೋತ್ಪಾದನಾ ಸಂಘಟನೆಯ ಜೊತೆಗೆ ಸಂಪರ್ಕವನ್ನ ಹೊಂದಿದ್ದಾರೆ ಎಂದು ದೆಹಲಿ ಪೊಲೀಸರು ಆರೋಪ ಮಾಡಿ ಬಂಧನ ಮಾಡಿದ್ರು. ಅವರ ವಿರುದ್ಧ ಕಾನೂನು ಬಾಹಿರ ಚಟುವಟಿಕೆಗಳ ಕಾಯ್ದೆ ಯುಎಪಿಎ ಮತ್ತು ಶಸ್ತ್ರಾಸ್ತ್ರ ಕಾಯ್ದೆಯ ಸೆಕ್ಷನ್ 18 ಮತ್ತು 20ರ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ರು. ಜಮ್ಮು ಮತ್ತು ಕಾಶ್ಮೀರದ ಕೆಲವು ಮೂಲಭೂತವಾದಿ ಯುವಕರು ನಿಷೇಧಿತ ಭಯೋತ್ಪಾದನಾ ಸಂಘಟನೆ ಐಎಸ್ಐಎಸ್ಗೆ ನಿಷ್ಠರಾಗಿರುವುದಾಗಿ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಅವರು ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಅವರು ಭಯೋತ್ಪಾದನಾ ಚಟುವಟಿಕೆಗಳ ಉದ್ದೇಶಕ್ಕಾಗಿ ಉತ್ತರ ಪ್ರದೇಶದ ತಮ್ಮ ಸಂಪರ್ಕಗಳ ಮೂಲಕ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಜಮ್ಶಿದ್ ಮತ್ತು ರಶೀದ್ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು 2018ರ ಸೆಪ್ಟೆಂಬರ್ 6ರಂದು ದೆಹಲಿಯ ಲಾಲ್ ಕಿಲಾ ಬಳಿಯ ನೇತಾಜಿ ಸುಭಾಷ್ ಪಾರ್ಕ್ಗೆ ಬರ್ತಾ ಇದ್ದಾರೆ ಎಂಬ ವಿಶ್ವಾಸಾರ್ಹ ಮಾಹಿತಿಯನ್ನು ಪಡೆದು ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಮತ್ತು ಅವರನ್ನು ಬಂಧನ ಮಾಡಲಾಗಿದೆ ಅಂತ ದೆಹಲಿ ಪೊಲೀಸರು ಹೇಳಿಕೊಂಡಿದ್ರು. ಆರೋಪಿ ರಶೀದ್ ಬಳಿ ಇದ್ದ ಬ್ಯಾಗ್ ಅನ್ನ ಪರಿಶೀಲನೆ ಮಾಡಿದಾಗ ಬಿಳಿ ಬಣ್ಣದ ಡಾಕ್ಟರ್ ಟೇಪಿನಿಂದ ಸುತ್ತಲ್ಪಟ್ಟ ನೀಲಿ ಬಣ್ಣದ ಫೈಲ್ನಲ್ಲಿ 7.65 mm ಕ್ಯಾಲಿಬರ್ನ ಒಂದು ಪಿಸ್ತೂಲ್ ಪತ್ತೆಯಾಗಿದೆ. ಸದರಿ ಪಿಸ್ತೂಲ್ನ ಮ್ಯಾಗ್ಝಿನ್ನಲ್ಲಿ 7.65 ಕ್ಯಾಲಿಬರ್ನ 5 ಜೀವಂತ ಗುಂಡುಗಳಿದ್ವು. ಹಾಗೇನೆ ಆರೋಪಿ ಜಮ್ಶಿದ್ನ ಬ್ಯಾಗ್ನಲ್ಲಿಯೂ ಬಿಳಿ ಬಣ್ಣದ ಡಾಕ್ಟರ್ ಟೇಪ್ ಹಚ್ಚಿದ ನೋಟ್ಬುಕ್ನಲ್ಲಿ ಸುತ್ತಿದ 7.65 mm ಕ್ಯಾಲಿಬರ್ನ ಒಂದು ಪಿಸ್ತೂಲ್ ಪತ್ತೆಯಾಗಿದೆ. ಈ ಪಿಸ್ತೂಲ್ನಲ್ಲೂ ಕೂಡ 5 ಜೀವಂತ ಗುಂಡುಗಳಿದ್ವು ಅಂತ ಪೊಲೀಸರು ಈ ರೀತಿ ಹೇಳಿಕೆಯನ್ನ ನೀಡಿದ್ರು. ಇಷ್ಟು ಮಾತ್ರ ಅಲ್ಲ, ಈ ಇಬ್ಬರೂ ಮಾತ್ರ ಅಲ್ಲದೆ ಇನ್ನೂ ಇಬ್ಬರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಆದರೆ ಅವರಲ್ಲಿ ಆಸಿಫ್ ನಜೀರ್ ದಾರ್ ಎಂಬ ಒಬ್ಬ ಆರೋಪಿ ಮೃತಪಟ್ಟಿದ್ದಾರೆ. ಆದಿಲ್ ವಾನಿ ಅಲಿಯಾಸ್ ಆದಿಲ್ ಟೋಕರ್ ಎಂಬ ಇನ್ನೊಬ್ಬ ಆರೋಪಿ ಇನ್ನೂ ಕೂಡ ತಲೆಮರೆಸಿಕೊಂಡಿದ್ದಾನೆ ಅಂತ ದೆಹಲಿ ಪೊಲೀಸರು ವಿವರಣೆಯನ್ನ ಕೊಟ್ಟಿದ್ದಾರೆ. ಜಮ್ಶಿದ್ ಮತ್ತು ರಶೀದ್ ಇಬ್ಬರು ಕೂಡ ಭಾರತದಲ್ಲಿ ಐಎಸ್ಐಎಸ್ ಸಿದ್ಧಾಂತವನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಅವರು ಎನ್ಐಎಯಿಂದ ಬಂಧಿಸಲ್ಪಟ್ಟಿದ್ದ ಅಬ್ದುಲ್ಲಾ ಬಸಿತ್ ಎಂಬ ಇನ್ನೊಬ್ಬ ಐಎಸ್ಐಎಸ್ ಉಗ್ರನ ಜೊತೆಗೆ ಸಂಪರ್ಕದಲ್ಲಿದ್ರು ಅಂತ ದೆಹಲಿ ಪೊಲೀಸರು ಆರೋಪವನ್ನ ಮಾಡಿದ್ರು. ಆದರೆ ಈ ವಿಚಾರಣೆ ಮುಂದುವರೆದಂತೆ ಈ ಆರೋಪಗಳನ್ನ ಸಮರ್ಥಿಸೋ ದೃಢವಾದ ಸಾಕ್ಷ್ಯಗಳನ್ನು ಒದಗಿಸೋದಕ್ಕೆ ಪೊಲೀಸರು ವಿಫಲರಾದರು. ವಿಚಾರಣೆಯನ್ನ ನಡೆಸಿದ ನ್ಯಾಯಾಲಯ ಸಾಕ್ಷ್ಯಗಳ ಕೊರತೆ ಮಾತ್ರ ಅಲ್ಲ, ಈ ಪ್ರಕರಣದ ತನಿಖೆಯಲ್ಲಿಯೂ ಕೂಡ ಗಂಭೀರ ದೋಷಗಳಿದಾವೆ ಅಂತ ಹೇಳಿದೆ. 2018ರ ಸೆಪ್ಟೆಂಬರ್ 6ಕ್ಕಿಂತ ಮೊದಲು ಈ ಇಬ್ಬರು ಆರೋಪಿಗಳು ನಿಷೇಧಿತ ಭಯೋತ್ಪಾದನಾ ಸಂಘಟನೆಯಾದ ಐಎಸ್ಐಎಸ್ ಸದಸ್ಯರಾಗಿದ್ರು ಅಥವಾ ಸಂಬಂಧವನ್ನ ಹೊಂದಿದ್ರು. ಅವರು ಭಯೋತ್ಪಾದನಾ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಪ್ರಾಸಿಕ್ಯೂಷನ್ ವಿಫಲ ಆಗಿದೆ. ಹೀಗಾಗಿ ಇಬ್ಬರು ಆರೋಪಿಗಳು ಬಿಡುಗಡೆಗೆ ಅರ್ಹರಾಗಿದ್ದಾರೆ. ಯುಎಪಿಎ ಸೆಕ್ಷನ್ 18, 20ರ ಅಡಿಯಲ್ಲಿ ಅವರನ್ನ ಖುಲಾಸೆಗೊಳಿಸಲಾಗಿದೆ ಅಂತ ನ್ಯಾಯಾಲಯ ಹೇಳಿದೆ. ಸಾಕ್ಷ್ಯಾಧಾರಗಳ ಜೊತೆಗೆ ಪ್ರಕರಣವನ್ನ ಸಾಬೀತು ಮಾಡದ ದೆಹಲಿ ಪೊಲೀಸರಿಗೆ ಛೀಮಾರಿಯನ್ನ ಹಾಕಿದೆ. ಆರೋಪಿಗಳನ್ನ ಬಿಡುಗಡೆ ಮಾಡಿದೆ. 8 ವರ್ಷಗಳ ಸೆರೆವಾಸವನ್ನ ಅನುಭವಿಸಿದ ಈ ಇಬ್ಬರು ಯುವಕರು ಈಗ ಜೈಲಿನಿಂದ ಹೊರಬಂದಿದ್ದಾರೆ. ನ್ಯಾಯಾಲಯ ಅವರನ್ನ ಬಿಡುಗಡೆ ಮಾಡಿದೆ. ಆದರೆ ಇಬ್ಬರೂ ಯುವಕರ ಬದುಕಿನ 8 ವರ್ಷಗಳ ಆಧಾರರಹಿತ ಪ್ರಕರಣದಿಂದಾಗಿ ಆ 8 ವರ್ಷಗಳು ಕೂಡ ಕಳೆದು ಹೋಗಿದೆ. ಜೈಲಿನಿಂದ ಹೊರಬಂದಿರೋ ಅವರಿಬ್ರು ಹೊಸ ಬದುಕನ್ನ ಆರಂಭ ಮಾಡೋದಕ್ಕೆ ಅನೇಕ ಅಡೆತಡೆಗಳನ್ನ ಎದುರಿಸಬೇಕಾಗಿದೆ. ಈ ಸಮಾಜ
ಸಮಾಜದಲ್ಲಿ ಆರೋಪಿತ ಅನ್ನೋ ಹಣೆಪಟ್ಟಿಯನ್ನು ಕಟ್ಕೊಂಡು ಬದುಕಬೇಕಾಗಿದೆ. ಅವರು ಉದ್ಯೋಗದ ಅಲಭ್ಯತೆ, ಮಾನಸಿಕ ಒತ್ತಡಗಳು ಅವರನ್ನು ಮತ್ತಷ್ಟು ಕಾಡುತ್ತೆ. ಅವರಿಬ್ಬರು ಮತ್ತೆ ಸಾಮಾನ್ಯ ಜೀವನಕ್ಕೆ ಮರಳಬೇಕಂದ್ರೆ ಸಾಕಷ್ಟು ಕಷ್ಟಪಡಬೇಕಾಗಿದೆ. ಇನ್ನೊಂದು ವಿಚಾರ ಏನಂದರೆ, ಈ UAPA ಕಾನೂನಿನಡಿ ಬಂಧನಕ್ಕೊಳಗಾದರೆ ಜಾಮೀನು ಪಡೆಯೋದು ಭಾರಿ ಕಷ್ಟ. ಹಾಗಾಗಿನೇ ಆರೋಪಗಳು ಸಾಬೀತಾಗದೇನೆ, ವಿಚಾರಣೆಗಳು ಕೂಡ ನಡೀದೇನೆ ಹಲವಾರು ಯುವ ಜನರು ಜೈಲಿನಲ್ಲಿ ಕೊಳಿತಾ ಇದ್ದಾರೆ. ಅಂಥವರಲ್ಲಿ ವಿದ್ಯಾರ್ಥಿ ಯುವ ನಾಯಕ ಉಮರ್ ಖಾಲಿದ್ ಕೂಡ ಒಬ್ರು. 2020ರಲ್ಲಿ ನಡೆದ ದೆಹಲಿ ಗಲಭೆಗೆ ಪಿತೂರಿಯನ್ನ ರೂಪಿಸಿದ್ದಾರೆ ಅಂತ ಖಾಲಿದ್ ಅವರನ್ನ ದೆಹಲಿ ಪೊಲೀಸರು 2020ರಲ್ಲಿ ಅವರನ್ನ ಬಂಧನ ಮಾಡಿದ್ರು. ಅಂದಿನಿಂದ ಜಾಮೀನು ಸಿಗದೆ ವಿಚಾರಣೆಯೂ ಕೂಡ ಆರಂಭ ಆಗದೆ ಉಮರ್ ಅವರು ಜೈಲಿನಲ್ಲಿದ್ದಾರೆ. ಗಮನಾರ್ಹವಾಗಿ ಉಮರ್ ವಿರುದ್ಧದ ಪ್ರಕರಣವನ್ನ ಸಾಬೀತು ಮಾಡೋದಕ್ಕೆ ದೆಹಲಿ ಪೊಲೀಸರ ಬಳಿ ಪುರಾವೆಗಳಿಲ್ಲ ಅಂತ ಹೇಳಲಾಗ್ತಾ ಇದೆ. ಮುಂದೊಂದು ದಿನ ಉಮರ್ ಖಾಲಿದ್ ಅವರು ಕೂಡ ಜೈಲಿನಿಂದ ಬಿಡುಗಡೆ ಆದರೂ ಅವರ 6 ವರ್ಷಕ್ಕೂ ಹೆಚ್ಚು ಸಮಯ ಹಾಳಾಗುತ್ತೆ. ಸದ್ಯ ಜಾಮಾ ಮಸೀದಿ ಪ್ರಕರಣ ಪೊಲೀಸ್ ತನಿಖೆಗೆ ಎಚ್ಚರಿಕೆಯನ್ನ ಕೊಡುವಂತಿದೆ. ಕಠಿಣ ಕಾನೂನುಗಳ ಬಳಕೆ ಅಗತ್ಯ ಆದರೂ ಅವುಗಳ ದುರುಪಯೋಗವನ್ನು ತಡೆಯೋ ಜವಾಬ್ದಾರಿಯನ್ನ ಒತ್ತಿ ಹೇಳಿದೆ. ಅಮಾಯಕ ಮುಸ್ಲಿಮರ ಪಾಲಿಗೆ ಮೋದಿ ಸರ್ಕಾರನೇ ಭಯೋತ್ಪಾದಕರ ರೀತಿ ವರ್ತಿಸ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.